ನಮಸ್ಕಾರ ನನ್ನ ವೀಕ್ಷಕ ಬಂಧುಗಳಿಗೆ. ನಾನು ಮೈಸೂರಿಂದ ಸುಪ್ರೀತ್. ಇವತ್ತಿರೋದು ವಿಜಯನಗರ 4ನೇ ಹಂತ 2ನೇ ಘಟ್ಟದಲ್ಲಿರುವಂತಹ 2030 2030 ನಾರ್ತ್ ಫೇಸಿಂಗ್ ಸೈಟಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಎಂಟೈರ್ ಪಾರ್ಕಿಂಗ್ ಏರಿಯಾ, ಫಸ್ಟ್ ಫ್ಲೋರ್ಲಿ 2 ಬೆಡ್ರೂಮ್ ಮನೆ, ಸೆಕೆಂಡ್ ಫ್ಲೋರ್ಲಿ 2 ಬೆಡ್ರೂಮ್ ಮನೆ, ಅದು ಮೇಡದ ಲಾಸ್ಟ್ ಫ್ಲೋರ್ಲಿ 1 ಬೆಡ್ರೂಮ್ ಮನೆ ಇರುವಂತಹ ಮನೆ ವಿಚ್ ಇಸ್ ಫಾರ್ ಸೇಲ್ ಇದೆ. ನಾರ್ತ್ ಫೇಸಿಂಗ್ ಸೈಟಲ್ಲಿ ನಾರ್ತ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂಥ ಸರಿಸುಮಾರು 22 ಚದರ 10 ಕಾಲಮ್ಗಳು ಕೆಂಪಿಟ್ಟಿಗೆ ಯೂಸ್ ಮಾಡಿ ವಾರ್ಡ್ರೋಪು, ಮಾಡ್ಯುಲರ್ ಕಿಚನ್ನು, ಟಿ ವಿ ಕ್ಯಾಬಿನೆಟು, ಇದಕ್ಕೆ ಆದಂತಹ ಬೋರ್ವೆಲ್ ಇರುವಂತಹ ಮನೆ. ಕುಡಿಯುವ ನೀರಿನ ವ್ಯವಸ್ಥೆ ವಿಚಾರಕ್ಕೆ ಬಂದಾಗ ಮೈಸೂರು ವಿಜಯನಗರ 4ನೇ ಹಂತದಲ್ಲಿ ಸರ್ಕಾರದ ಅಂದರೆ ಕಾರ್ಪೊರೇಷನ್ ವಾಟರ್ ಸಪ್ಲೈ ಇದ್ದರೂ ಸಹ ಈ ಮನೆಗೆ ಇದಕ್ಕೆ ಆದಂತಹ ಬೋರ್ವೆಲ್ ಸಹ ಇರುವಂತಹ ಮನೆ. ಮೈಸೂರು ಮಧ್ಯಭಾಗದಿಂದ ವಿಡಿಯೋ ನೋಡ್ತಾ ಇದ್ದು ಸುಪ್ರೀತ್. ಮೈಸೂರು ವಿಜಯನಗರ 4ನೇ ಹಂತ ಬಹಳ ದೊಡ್ಡ ಏರಿಯಾ, ಸರಿಸುಮಾರು 14ರಿಂದ 15 ಸಾವಿರ ಸೈಟ್ಗಳಿರುವಂಥದ್ದು. ಮೈಸೂರಿನ ಬಿಗ್ಗೆಸ್ಟ್ ಏರಿಯಾ ಆಗಿರುತ್ತೆ. ಎಲ್ಲಿದೆ ಈ ಲೊಕೇಶನ್ ನಮಗೆ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಸಂಕ್ಷಿಪ್ತವಾಗಿ ಈ ಜಾಗ ಎಲ್ಲಿದೆ ಅಂತ ಹೇಳಿ ಅಂತಂದರೆ, ಫಾರ್ ದ ಲ್ಯಾಂಡ್ ಮಾರ್ಕ್ ವಿಚಾರದಲ್ಲಿ ಹೇಳ್ತೀನಿ. ಮೈಸೂರು ವಿಜಯನಗರ 4ನೇ ಹಂತ ರಿಂಗ್ ರೋಡಲ್ಲಿರುವಂತಹ KSRTC ಡಿಪೋ ಏನಿದೆ, ಅಂದರೆ ಬಸ್ ನಿಲ್ದಾಣ ಏನಿದೆ ಅಥವಾ ಕೊನೆಯ ಸ್ಟಾಪ್ ಅಂತ ಏನು ಹೇಳ್ತೀವಿ, ಅಲ್ಲಿಂದ ಹಿಂಭಾಗದಲ್ಲಿ ಸರಿಸುಮಾರು ಅರ್ಧ ಕಿಲೋಮೀಟರ್ ಅಂತದ್ದು ವಿಜಯನಗರ 4ನೇ ಹಂತದಲ್ಲಿರುವಂತಹ ಮರಿಮಲ್ಲಪ್ಪ ವಿದ್ಯಾಸಂಸ್ಥೆ, ಮರಿಮಲ್ಲಪ್ಪ ಎಜುಕೇಷನ್ ಟ್ರಸ್ಟ್ ಏನಿದೆ, ಅಲ್ಲಿಂದ ಸರಿಸುಮಾರು ಅರ್ಧ ಕಿಲೋಮೀಟ್ರಲ್ಲೇ ಇರುವಂತಹ ಬಹಳ ಹಳೆಯ ಏರಿಯಾ ವಿಜಯನಗರ 4ನೇ ಹಂತ. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಲಾಟ್ ಆಗಿರುವಂತಹ ಸೈಟಲ್ಲಿ ಕಟ್ಟಿರುವಂತಹ ಮನೆ. ಬಹಳಷ್ಟು ವಿಡಿಯೋಗಳಲ್ಲಿ ನೋಡಿರ್ತೀರಿ ಅಥವಾ ನೀವು ಮನೆ ಹೋಗಿ ನೋಡ್ಲಿಕ್ಕೆ ಹೋದಾಗ 2030 ಅಥವಾ 30-40 ಮನೆಗಳು ಅಂದರೆ ಭಾಳಷ್ಟು ಚಿಕ್ಕದಾದಂತಹ ಕಿರಿದಾದಂತಹ ರಸ್ತೆಗಳಿರುತ್ತೆ. ಪಾರ್ಕಿಂಗ್ ಇಸ್ ಆಲ್ವೇಸ್ ಬಿನ್ ಎ ಪ್ರಾಬ್ಲಮ್ ಅಂತ ಹೇಳ್ತೀರಿ. ನೋಡಿ, ನಾನು ಇವಾಗ ಮಾಡ್ತಾ ಇರುವಂತಹ ಮನೆ ವಿಡಿಯೋ ಇದು. ಇದರ ಮುಂಭಾಗದಲ್ಲಿ ಅಂದರೆ ಇವಾಗ ಏನಿದೆ ಈ ಮನೆ ಮುಂಭಾಗದಲ್ಲಿ ಸರಿಸುಮಾರು 50 ಅಡಿ 50 ಫೀಟ್ ರೋಡ್ ಇರುವಂಥದ್ದು. ಯಾವುದೇ ತರಹ ನಿಮಗೆ ಟ್ರಾಫಿಕ್ ಪ್ರಾಬ್ಲಮ್ ಅಥವಾ ಪಾರ್ಕಿಂಗ್ ಪ್ರಾಬ್ಲಮ್ ಆಗದೇ ಇರುವಂತಹ ಬಹಳ ದೊಡ್ಡ ರೋಡಿಗೆ ಇರುವಂತಹ ಮನೆ ವಿಚ್ ಇಸ್ ಫಾರ್ ಸೇಲ್. ಈ ಮನೆಯನ್ನು ಕೊಳ್ಳಿಕ್ಕೆ ಬ್ಯಾಂಕಿನ ಸಾಲ ಸೌಲಭ್ಯ ಸಿಗುತ್ತಾ ಅನ್ನೋದು, ಎಷ್ಟಾಗುತ್ತೆ, ಎಷ್ಟು ಲೋನ್ ಆಗುತ್ತೆ, ನಾವೆಷ್ಟು ನಮ್ಮ ಕಡೆಯಿಂದ ಡೌನ್ ಪೇಮೆಂಟ್ ಅಥವಾ ಫಂಡಿಂಗ್ ಮಾಡಬೇಕಾಗಿ ಬರುತ್ತೆ ಅಂತ ಭಾಳಷ್ಟು ಜನಗಳಿಗೆ ಡೌಟ್ ಇರುತ್ತೆ, ಕ್ವಶನ್ ಇರುತ್ತೆ. ಅದಕ್ಕಾಗಿ ನೋಡಿ ಅದನ್ನು ಆನ್ಸರ್ ಮಾಡ್ತಾ ಇದ್ದೀನಿ. ಸರಿಸುಮಾರು 70ರಿಂದ 75% ಶೇಕಡ ಎಲ್ಲ ಬ್ಯಾಂಕಿನಿಂದ ಅಂದರೆ ನ್ಯಾಷನಲೈಸ್ ಆ್ಯಂಡ್ ಪ್ರೈವೇಟೈಸ್ ಬ್ಯಾಂಕಿನ ಲೋನ್ಗಳಾಗುತ್ತೆ. ಅದು 25% 20-30% ನಿಮಗೆ ನಿಮ್ಮ ಕಡೆಯಿಂದ ಅಂದರೆ ಬೈಯರ್ಸ್, ನೀವು ಯಾರು ಬೈರ್ ಇರ್ತಾರೋ ಅವ್ರ ಕಡೆಯಿಂದ ಬೈಯರ್ಸ್ ಕಾಂಟ್ರಿಬ್ಯೂಷನ್ ಅವ್ರ ಡೌನ್ ಪೇಮೆಂಟ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡಬೇಕಾಗಿ ಬರುತ್ತೆ. ದಟ್ ಈಸ್ ಈಕ್ವಲೆಂಟ್ಲಿ ಪ್ರಪೋರ್ಷನಲ್ ಟು ಯುವರ್ ಇನ್ಕಮ್ ಪ್ರೂಫ್. ಅಂದರೆ ನಿಮ್ಮ ಏನು ಆದಾಯ ಇದೆ ಆ ಆದಾಯದ ಮೇರೆಗೆ ಕೊಡುವಂತಹ ಲೋನ್ಗಳಾಗಿರುತ್ತದೆ. ಬ್ರ್ಯಾಂಡ್ ನ್ಯೂ ಹೌಸ್ 2030 ನಾರ್ತ್ ಫೇಸಿಂಗ್ ಸೈಟಲ್ಲಿ ಸರಿಸುಮಾರು 4 ಮನೆಗಳಿರುವಂಥದ್ದು. 3 ಮನೆ ಇದೆ. ಗ್ರೌಂಡ್ ಫ್ಲೋರ್ ಎಂಟೈರ್ ಫ್ಲೋರ್ ಇಸ್ ಆಲ್ಸೋ ಪಾರ್ಕಿಂಗ್ ಏರಿಯಾ. ಮೇಲ್ಗಡೆ 3 ಮನೆ ಇರುವಂಥದ್ದು ವಿಚ್ ಇಸ್ ಫಾಲ್ಸ್ ಅ ಬ್ರ್ಯಾಂಡ್ ನ್ಯೂ ಹೌಸ್. ಇದ್ರ ಬಗ್ಗೆ ಈ ವಿಡಿಯೋ ನೋಡ್ತಾ ಇದ್ದು ಮೈಸೂರು